ಲಂಕಾದಿ ಪಾಲನೆ ದೇವ ರಾವಣ ಮಹಾನುಭಾವ ಲಂಕಾದಿ ಪಾಲನೆ ದೇವ ರಾವಣ ಮಹಾನುಭಾವ ಪಾಕಾದಿ ಸಲ್ಲುತ್ತ ಲೋಕಾದಿ ಸೇವಕ ಪಾಕಾದಿ ಸಲ್ಲುತ್ತ ಲೋಕಾದಿ ಸೇವಕ ಲಂಕೆ ಸಮುಖ ಸಂಸಾರ ಲಂಕೆ ರಾವಣ ಮಹಾನುಭಾವ ರಾವಣ ಮಹಾನುಭಾವ ದೇವಾದಿ ದೇವನೇ ದೇವ ರಾವಣ ಮಹಾನುಭಾವ ಪಾಕಾದಿ ಸಲ್ಲುತ್ತ ಲೋಕಾದಿ ಸೇವಕ ಪಾಕಾದಿ ಸಲ್ಲುತ್ತ ಲೋಕಾದಿ ಸೇವಕ ರಾವಣ ಮುಖ ಸಂರಕ್ಷಣ ರಾವಣ ಸಾರ್ವಭೌಮಕ್ಕೆ ರಾವಣ ಸಾರ್ವಭೌಮಕ್ಕೆ ರಾವಣ ಸಾರ್ವಭೌಮಕ್ಕೆ ನಳಿನಿ ದರ್ಪಾಂಡವೆಲ್ಲವಂ ನಳಿನಿ ದರ್ಪಾಂಡವೆಲ್ಲವಂ ಕರಗತಗೈದಿರ್ಪಂ ಮಹೇಂದ್ರಾದಿ ದೇವತೆಗಳೆಲ್ಲ ಶರಣ ಸೇವೆಯಗೈಯಲ್ ಸುರನಾರಿಯರ ನರ್ತನವ ನೀಕ್ಷಿಸೆ ಸುರನಾರಿಯರ ನರ್ತನವ ನೀಕ್ಷಿಸೆ ಅಮರ ವಿಲಾಸ ವೈಭವದಿ ಮೆರವ ಈ ಗಜಮುಖ ಸಾರ್ವಭೌಮಂಗ ಅದಾರು ಸಾಟಿದರೆಯೊಳಗೆ ಜಯ ಭಜವ ಮೆರಸಿ ಗೆಲ್ಗೆ ವಿಜಯ ಭಜವ ಮೆರಸಿ ಗೆಲ್ಗೆ ದಶಮುಖನ ಸಿರಿಯ ವಿಜಯ ಭಜ ಪೂಜಿತ ಪ್ರತಿ ಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಭಿತ ಪೂಜಿತ ಪ್ರತಿ ಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನ ದಯ ವಿಭೂತಿ ವಿಲಸಿತ ಸದಾ ಶಿವನ ದಯ ವಿಭೂತಿ ವಿಲಸಿತ ಯಶ ಭಾಗ್ಯದವ ಯಶ ಲಜ್ಜ ವಿಜಯ ವಿಜಯ ಧ್ವಜವ ಮೆರಸಿ ಗೆಲ್ಲಿಗೆ ದಶಮುಖನ ಸಿರಿಯ ವಿಜಯ ವಿಜಯ ಹೊದುವವರ ಮೆರೆದು ಸೆಳೆದು ನಸ ವಿಜಯ ಗೆರೆಸಿ ನೆರವೇ ವಿಜಯ ಹೊದುವವರ ಸೆಳೆದು ನೆರೆದು ನಸ ವಿಜಯ ಗೆರೆಸಿ ನೆರವೇ ಅಖಿಲ ಲೋಕಗತಿ ಸಮಾನ ರಹಿತ ಅಖಿಲ ಲೋಕಗತಿ ಸಮಾನ ರಹಿತ ಪ್ರಭು ರಹಿತ ದಶಮುಖಗೆ ಸರಿ ಸಮರೆ ಪ್ರಭು ರಹಿತ ದಶಮುಖಗೆ ಸರಿ ಸಮರೆ ವಿಜಯ ವಿಜಯ ಧ್ವಜವ ಮೆರಸಿ ಗೆಲ್ಗೆ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ನಮ್ಮ ರಾಜ್ಯ ಭಾರ ಕ್ರಮವು ಯಾವ ರೀತಿ ಇರುವುದು ಅದನ್ನು ತಿಳಿಸೋ ದೇವ. ಮನ್ನನಿಸುವೆನು ಹೇಳುವಂತರಾಗಿ.
ಸಾಕು ಸಾಕು. ದಿನಕರ ತೇಜನ ಕೇಳ ಅನವರತರು ಸುರರಲ್ಲ ನಿನ್ನ ಆಜ್ಞೆಯೊಳರೇ ದೈತ ಶಿಖಾಮಣಿ ದಲಿತ ಶಿಖಾಮಣಿಯ ಕೇಳೈ ದಲಿತ ಶಿಖಾಮಣಿಯ ಕೇಳೈ ನಿನಗೆಲ್ಲ ಯಾರಿಯರೋ ಈ ಭೂಮಿಯೋಳು ಕೇಳೈ ದೈತ ಶಿಖಾಮಣಿ ನಿಮ್ಮ ಆಳ್ವಿಕೆಯಲ್ಲಿ ಪ್ರಜೆಗಳನ್ನು ಸುಖ ಸೌಖ್ಯದಂತೆ ಇರುವರು. ಅದು ಅಲ್ಲದೆ ತಮ್ಮ ಜ್ಞಾನವೇ ಮುಖ್ಯವಾಗಿರುವುದು. ಮುಂದೇನಪ್ಪಣೆ? ಭಲೆ ಭಲೆ, ನೀನಿನ್ನು ನಿನ್ನ ಪೀಠದಲ್ಲಿ ಕೂದಿಕೋ. ಸುತ ಪಾಸ್ಯದ ಮಹೋದ್ಧಾರಿಗಳೇ, ದೇವೇಂದ್ರನ ನಗರವನ್ನು ಹಿಮ್ಮೆಟ್ಟಿಸುವಂತಹ ಭವನದಿಂದಲೂ ಸುಖ ಸಾಮ್ರಾಜ್ಯದಿಂದ ದೇವಾಂಗನೆಯರನ್ನೇ ನಾಚಿಸುವಂತ ರಮಣೀಯವಾದ ಸುಖ ಭೋಗಗಳಿಂದ ಬಾಹುಬಲಗಳಿಂದ ಮದ್ದಾನೆಗಳ ಗುಂಪಿನಿಂದ ಕೂಡಿರುವ ಲೋಕೇಶ್ವರನೆಂದರೆ ನಾನಲ್ಲವೇ ಈ ಊರು ಲೋಕದ ಒಡೆಯನು? ಚಾರಣೆ ಸಮಾಚಾರವೇನು? ಬರಲಿ. ಮಗೋ ಸುರಿಯತು ರಕ್ತ ಅಣ್ಣ ಏನ ಮಾಡಲೆ, ಅಣ್ಣ ಏನ ಮಾಡಲೆ, ಅಣ್ಣ ಏನ ಮಾಡಲೆ, ಅಣ್ಣ ಏನ ಮಾಡಲೆ, ಅಣ್ಣ ಅಣ್ಣ ಉಯ್ 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 ಅಣ್ಣ ಸಹೋದರಿ, ಅಣ್ಣ ಅಣ್ಣ ಸಹೋದರಿ, ಅಣ್ಣ ಏನಿದು ನಿನ್ನ ನಾಸಿಕವೆಲ್ಲಿ? ಅಣ್ಣ ಕೆಟ್ಟೆನಣ್ಣ, ಕೆಟ್ಟೆನೋ ಅಣ್ಣ. ಏನಾಯ್ತು ಸಹೋದರಿ? ಅಣ್ಣ ಉಯ್ ಉಯ್ ಉಯ್ನ ಅಣ್ಣ. ಏನು ಹೇಳು ಸಹೋದರಿ? ಏನೆಂದು ಹೇಳಲಣ್ಣ, ಕಾಡಿನಲ್ಲಿ ರಾಮ ಲಕ್ಷ್ಮಣರೆಂಬ ರಾಜಕುಮಾರ ಇರುವರು. ಆ ರಾಮನಿಗೆ ಬಹು ಸುಂದರವಾದ ಪತ್ನಿ ಇರುವಳು. ಅವರನ್ನು ತಂದು ನಿನ್ನ ಪಟ್ಟದ ಮಡದಿ ಮಾಡಬೇಕೆಂದು ಹೋದಾಗ ಆ ರಾಮನ ತಮ್ಮ ಮಣ ನನ್ನನ್ನು ಈ ರೀತಿ ವಿರೂಪಗೊಳಿಸಿದನಣ್ಣ. ಅಣ್ಣ ಅಣ್ಣ, ಆ ರಾಮ ಲಕ್ಷ್ಮಣರಿಂದ ಅಪಮಾನವಾಯಿತೆ. ಮಹಾಪ್ರಭು, ಓ ರಾಮ ಲಕ್ಷ್ಮಣರನ್ನು ಹಿಡಿದು ತರುವಂತೆ ನಮ್ಮ ಭಟರಿಗೆ ತಿಳಿಸು. ಅಣ್ಣ, ಅವರು ಸಾಮಾನ್ಯರಲ್ಲಣ್ಣ, ಅವರು ಅವರನ್ನು ಹೊಗಳುತ್ತಿರುವೆಯಾ? ಅಣ್ಣ, ಅವರು ಸಾಮಾನ್ಯರಾಗಿದ್ದರೆ ಕರದೂಷಣಾದಿ ತ್ರಿಶರನ್ನು ಸಂಹರಿಸಿದ್ರಲ್ಲ ಅಣ್ಣ. ಮುನಿ ಮುನಿ ಅಣ್ಣ. ಅಯ್ಯೋ, ನನ್ನ ಸಹೋದರರಾದ ಕರಾವಿಭೂಷಣರು ಮರಣ ಹೊಂದಿದರೆ ಅಣ್ಣ. ಅಯ್ಯೋ, ಎಲ್ಲವೋ ನರಕುಂದಿಗಳೇ, ನಿಮ್ಮನೀಗಲೇ ಧ್ವಂಸ ಮಾಡಿ ಬಿಡುವೆನು. ಸಹೋದರಿ, ಅಣ್ಣ, ಆ ಜಾನಕಿಯು ಅಷ್ಟೊಂದು ಸುಂದರವತಿ ಅಣ್ಣ. ಆ ಸುಂದರಿಯು ಇಡೀ ತ್ರಿಲೋಕದಲ್ಲೇ ನಾನು ನೋಡಿಲ್ಲ ಅಣ್ಣ. ನೀನ್ ಏನಾದ್ರೂ ಮಾಡಿ ಆ ಸುಂದರಿಯು ನಿನ್ನ ಪಟ್ಟದ ಮಡದಿಯಾಗಿ ಮಾಡಿಕೋ ಅಣ್ಣ. ಅಣ್ಣ ಮುನಿ 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 ಅಣ್ಣ. ಹಾಗಾದರೆ ಅವಳನ್ನು ಕರೆತರುವ ಬಗೆ ಹೇಗೆ ತಂಗಿ? ಅಣ್ಣ, ಮಾವನಾದ ಮಾರೀಚನ ಸಹಾಯ ಮಾಡಿಕೊಂಡು ಹೇಮ ಸಾರಂಗ ರೂಪವನ್ನು ಧರಿಸಿ ಆ ರಾಮ ಲಕ್ಷ್ಮಣರಿರುವ ಸ್ಥಳಕ್ಕೆ ಹೋಗಿ ಕುಣಿದಾಡುವಂತೆ ನಟಿಸಿದರೆ ಆ ಸೀತೆಯು ಆ ಮೃಗವನ್ನು ಭ್ರಮಿಸುವಳು. ಆಗ ಬಹುದೂರವ ಕರೆದುಕೊಂಡು ಹೋದರೆ ನೀವು ಸನ್ಯಾಸಿ ರೂಪವನ್ನು ಧರಿಸಿ ಆಗ ಅಪಹರಿಸಿಕೊಂಡಲು ಸಾಧ್ಯವೇ ಇಲ್ಲವಣ್ಣ. ಅಣ್ಣ, ಭಲೆ ಭಲೆ ಅಣ್ಣ. ಮೂಗು ಕಳೆದುಕೊಂಡರೂ ಕಿವಿ ಬುದ್ಧಿ ಮಾತ್ರ ನಿನಗೆ ಹೋಗಿಲ್ಲ. ಭಲೆ ಸಹೋದರಿ, ಭಲೆ. ಯಾರಲ್ಲಿ? ನಮ್ಮ ಅರಮನೆಯ ವೈದ್ಯರನ್ನು ಕರೆಸಿ ಈ ನನ್ನ ತಂಗಿಗೆ ಕಿವಿ ಮೂಗುಗಳನ್ನು ಸರಿಪಡಿಸುವಂತೆ ಹೇಳಿ. ನಡೆ ತಂಗಿ. ಅಣ್ಣ, ಉಯಿ 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 ಮೂಗು ಅಣ್ಣ. ಉಯಿ ಉಯಿ ಉಯಿ. ಈಗ ನಾನು ರೋಷಾವೇಶದಿಂದ ಹೋಗಿ ರಾಮ ಲಕ್ಷ್ಮಣರನ್ನು ಕೆಣಕುವುದಕ್ಕಿಂತ ಉಪಾಯವಾಗಿ ಸೀತೆಯನ್ನು ಅಪಹರಿಸಿಕೊಂಡು ಬರುವುದೇ ಲೇಸು. ನಾನೀಗಲೇ ಹೋಗುವೆನು. ಅಣ್ಣ, ನನ್ನದೊಂದು ವಿಜ್ಞಾಪನೆ. ಅದೇನು ಹೇಳು?
ದುಡುಕದಿರು ದುಡುಕದಿರು ರಾವಣೇಂದ್ರ 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 ದುಡುಕದಿರು ದುಡುಕದಿರು ರಾವಣೇಂದ್ರ 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 ಆದಿಲಕ್ಷ್ಮಿಯ ಸೀತೆ ಮಾಧವನೇ ರಾಮ ಆದಿಲಕ್ಷ್ಮಿಯ ಸೀತೆ ಮಾಧವನೇ ರಾಮ ಮೇದಿನಿ ಮಾರವ ಇಳುಕಲು ಬಂದಿಯ ಮೇದಿನಿ ಮಾರವ ಇಳುಕಲು ಬಂದಿಯ ದುಡುಕದಿರು ದುಡುಕದಿರು ರಾವಣೇಂದ್ರ 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 ಅಣ್ಣ ರಾಮ ಲಕ್ಷ್ಮಣನನ್ನು ಯಾರೆಂದು ಭಾವಿಸಿರುವೆ? ಶ್ರೀಮನ್ನಾರಾಯಣನೇ ರಾಮನಾಗಿಯೂ ಆದಿಶೇಷನೇ ಲಕ್ಷ್ಮಣನಾಗಿಯೂ ಆದಿಲಕ್ಷ್ಮಿಯೇ ಸೀತಾಮಾತೆಯಾಗಿಯೂ ಜನಿಸಿರುವರು. ನೀ ಧನುಜರ ಮಾತಿಗೆ ಮರುಳಾಗಿ ಸೀತಾಮಾತೆಯನ್ನು ಅಪಹರಿಸಲು ತರಲು ಯತ್ನಿಸಬೇಡ. ಆಕೆಯನ್ನು ತಂದಿದ್ದೇ ಆದರೆ ನಮ್ಮ ರಾಕ್ಷಸರ ವಂಶವೇ ನಾಶವಾಗುವುದು. ಆದ್ದರಿಂದ ಈ ದುರ್ಮಾರ್ಗವನ್ನು ಬಿಟ್ಟು ಸುಖವಾಗಿ ಬಾಳಬೇಕೆಂದು ಬೇಡಿಕೊಳ್ಳುವೆನು ಅಣ್ಣ. ವಿಭೂಷಣ, ನನಗೆ ವಿವೇಕವನ್ನು ಹೇಳುವೆಯ? ನಮ್ಮ ರಾಕ್ಷಸರ ಕುಲವನ್ನು ಹಾಳು ಮಾಡುವ ಧೀರನಾರೋ ಕುಲ ಹೇಳಿ, ಸಾಕು ಬಾಯಿ ಮುಚ್ಚು. ಚಿಕ್ಕಪ್ಪ, ನುಡಿ ಏನಿದು ದೀನತೆ ನುಡಿ ಏನಿದು ದಾನವ ತಿಲಕನ ಮಾನವರಗಳುವೆ ದಾನವ ತಿಲಕನ ಮಾನವರಗಳುವೆ ದೀನತೆ ನುಡಿ ಏನಿದು ಹರಿಯಾಗಲಿ ಅವನರನಾಗಲಿನ ಹರಿಯಾಗಲಿ ಅವನರನಾಗಲಿನ ಶಿರವನ್ನು ತರುವೆನು ಧರೆ ಏಳು ಮೆರುವೆನು ಶಿರವನ್ನು ತರುವೆನು ಧರೆ ಏಳು ಮೆರುವೆನು ದೀನತೆ ನುಡಿ ಏನಿದು ದಾನವ ತಿಲಕನ ಮಾನವರಗಳುವೆ ದಾನವ ತಿಲಕನ ಮಾನವರಗಳುವೆ ದೀನತೆ ನುಡಿ ಏನಿದು. ಚಿಕ್ಕಪ್ಪ, ಏನು ನಮ್ಮಂತ ಪರಾಕ್ರಮಿಗಳ ಮುಂದೆ ಆ ನರಮಾನವರನ್ನು ಒಳರಾಮಿಸಿದೆಯಾ? ಸಾಕು ನಿನ್ನ ಅಧಿಕ ಪ್ರಸಂಗ, ಬಾಯಿ ಮುಚ್ಚು. ಹಲೋ, ಕಲಾಭಿಮಾನಿಗಳ ವಿನಂತಿ, ಮಳೆಯ ಮುನ್ಸೂಚನೆ ಏನಿರೋದಿಲ್ಲ. ದಯಮಾಡಿ ಎಲ್ಲ ಪಾತ್ರಧಾರಿಗಳುವೆ ಪಾತ್ರ ಮುಗಿಯೋವರೆಗೂ ಅಂತ ಕೇಳ್ಕೊಳ್ತಾ ಆ ನರಕುನ್ನಿಗಳನ್ನು ಹಿಡಿದು ಕೊಲ್ಲಲೇಬೇಕು. ನನಗಪ್ಪಣೆಯನ್ನು ಕೊಡಿ. ಭಲೆ ಭಲೆ ತಂದೆ, ನನಗೆ ಅಪ್ಪಣೆಯನ್ನು ಕೊಡಿ. ಭಲೆ ಭಲೆ ನಾನೀಗಲೇ ಹೋಗಿ ಆ ನದಾದವರನ್ನು ಹಿಡಿದು ಸಂಹರಿಸಿ ಬರುವೆನು. ನಿಮ್ಮ ಭುಜಬಲ ಪರಾಕ್ರಮವನ್ನು ನಾನು ತಿಳಿದಿರುವೆನು. ಯಾರಲ್ಲಿ? ನಮ್ಮ ಮಾವನಾದ ಮಾರೀಚ್ಯನನ್ನು ಬರಮಾಡಿ. ಮಾವ, ಬಾ ಈ ಪೀಠದಲ್ಲಿ ಕುಳಿತುಕೋ. ಮಾವ, ಹಿಂದೆ ತಾಟಗಿ ಸ್ವಭಾವವನ್ನು ಒದಿಸಿ ನಿನ್ನನ್ನು ಬಹಳವಾಗಿ ಬಾಧಿಸುತ್ತಿದ್ದ ರಾಮ, ಸೀತಾ, ಲಕ್ಷ್ಮಣ ಸಹಿತವಾಗಿ ಬಂದು ಪಂಚವಟಿಯಲ್ಲಿ ವಾಸವಾಗಿರುವರಂತೆ. ಆ ದುರಾತ್ಮರ ಮೇಲಿನ ಸೇಡನ್ನು ತೀರಿಸಿಕೊಳ್ಳಲು ನಾನೀಗಲೇ ಹೋಗಿ ಸೀತೆಯನ್ನು ಅಪಹರಿಸಿಕೊಂಡು ಬರುವೆನು. ನೀನು ಆ ರಾಮ ಲಕ್ಷ್ಮಣರನ್ನು ಬಲಿ ಇಕ್ಕಲು ಹೇಮಸಾರಂಗ ರೂಪವನ್ನು ಧರಿಸಿ ಆ ಮಾನವರಿರುವ ಜಾಗದಲ್ಲಿ ನಲಿದಾಡುತ್ತಿರು. ಆಗ ಸೀತೆಯು ನಿನ್ನನ್ನು ಬಯಸುವಳು, ರಾಮ ಲಕ್ಷ್ಮಣರು ನಿನ್ನ ಬೆನ್ನು ಹತ್ತುವರು. ನೀನು ಬಹುದೂರ ಕರೆದೊಯ್ದರೆ ನಾನು ಸನ್ಯಾಸಿ ವೇಷವನ್ನು ಧರಿಸಿ ಸೀತೆಯನ್ನು ಅಪಹರಿಸಿಕೊಂಡು ಬರುವೆನು. ರಾವಣೇಂದ್ರ, ರಾಮಾಲಕ್ಷ್ಮಣರು ಸಾಮಾನ್ಯರನ್ನು ತಿಳಿದು ಕೆಳಬೇಡ. ಆ ಗೊಡವೆಯನ್ನು ನೀನು ಬೇಡ, ಆ ಆಲೋಚನೆಯನ್ನು ದೂರ ಮಾಡು. ಹೋಯ್ತೆ ನಿನ್ನೆ ಕಗ್ಗ. ದೇವೇಂದ್ರಾದಿ ಅಷ್ಟದಿಕ್ಪಾಲಕರನ್ನು ದೀನ ಸೇವಕನಾಗಿ ಮಾಡಿಕೊಂಡು ನವಗ್ರಹಗಳನ್ನೇ ನಡಗಿಸಿ ಬಿಡಬಲ್ಲ
ಈ ದಶಕಂಠ ಚಕ್ರವರ್ತಿ ಸಾರ್ವಭೌಮನಿಗೆ ನಿನ್ನಂಥ ಆ ಬಡ ನಾರದ ನಾಮವೆಂಬ ಕೀಟಕ್ಕೆ ಬೆದರುವೆನೆಂದು ಹರಡುವೆಯ? ಈ ಕೈಲಾಸ ಪರ್ವತವನ್ನೆತ್ತಿ ಅಲ್ಲಾಡಿಸಿ ತ್ರಿಮೂರ್ತಿಗಳನ್ನೇ ತಳಕೆಳಕಾಗಿ ಮಾಡಬಲ್ಲ ಈ ವಿಶಂಕಿ ಭುಜದ ವಿಕ್ರಮನನ್ನು ಮರೆತೆಯ? ನಿನ್ನ ಗೊಡ್ಡು ಪುರಾಣ, ನಿನ್ನ ಹೇಳಿತನ, ನಿನ್ನ ಉಪದೇಶ ನನಗೆ ಬೇಡ. ನೀನು ನನಗೆ ಸಹಾಯಕನಾಗುವೆಯ? ಎಲ್ಲ ನನ್ನ ಖಡ್ಗಕ್ಕೆ ಆಹುತಿಯಾಗುವೆಯ? ಮಹಾಮೂರ್ಖ, ಇವನಿಂದ ತನಾಗುವುದಕ್ಕಿಂತ ರಾಮಚಂದ್ರನ ಕೈಯಿಂದ ತನಾಗುವುದು ಪುಣ್ಯದ ಫಲ ವಹಿಸಲಿ. ರಾವಣೇಂದ್ರ ನೀವು ಶಿಷ್ಟದಂತೆ ಆಗಲಿ, ನಾನಿನ್ನು ಹೋಗುವೆನು. ಮಾವ, ಬಹಳ ಸಂತೋಷ. ನಡೆ ಮಾವ, ನಡೆ ನಡೆ. ಫಲಿತಾಂತರದಲ್ಲಿ ನೀಚರು, ಫಲಿತಾಂತರದಲ್ಲಿ ನೀಚರು ಜಯಿಸಿದರುವೆನೋ ಜಾನಕಿಯನ್ನು ನಾ, ಜಯಿಸಿದರುವೆನೋ ಜಾನಕಿಯನ್ನು ನಾ. ಫಲಿತಾಂತರದಲ್ಲಿ ನೀಚರು ಇಲ್ಲ ಎನ್ನದರೆಗಳು ಥೋ ಇಲ್ಲಿ ಅರಿಗರುವ ಗಂಧರ್ವದಳು. ಹಾರಿಲ್ಲರೆನ್ನದರೆಗಳು ಥೋ ಇಲ್ಲಿ ಅರಿಗರ್ವದಂದು ಹಿಡಿವೆ ನಮ್ ನೀಚರ ಬರಲಿ ಬರಲಿ ಕಳಿ ದಿಡಿವೆರಣದಳು, ಬರಲಿ ಬರಲಿ ಕಳಿ ದಿಡಿವೆರಣದಳು. ಬೆಳೆದ ಸ್ಥಳದಲ್ಲಿ ನೀಚರ ಜಯಿಸಿದರುವೆನ ಜಾನಕಿಯನ್ನು ನಾ, ಜಯಿಸಿದರುವೆನ ಜಾನಕಿಯನ್ನು ನಾ. ಹಿಡಿದ ಸ್ಥಳದಲ್ಲಿ ನೀಚರ ನೀಚರ ನೀಚರ. ನಡೆಯಿರಿ, ಹೋಗೋಣ. ಸೀತಾ, ಆ ಸ್ವರ್ಣ ಮೃಗವನ್ನು ನೋಡಿದ್ದೀರಾ? ನೋಡಿದೆನು ಸೀತಾ. ಆದರೆ ನಿಂತಲ್ಲಿ ನಿಲ್ಲದೆ ಮಿಂಚಿನಂತೆ ವಾಯುವೇಗದಲ್ಲಿ ಹಾರಿ ಹೋಗುವ ಜಿಂಕೆಯನ್ನು ಹಿಡಿಯುವುದು ಸಾಧ್ಯವಾಗಿಲ್ಲ. ಆದ್ದರಿಂದ ಅದರ ತಂಟೆಗೆ ಹೋಗಬಾರದು ಸೀತಾ. ಸ್ವಾಮಿ, ಆ ಮೃಗವನ್ನು ತಂದು ಕೊಡುವರಾಗಿ. ಸೀತಾ, ಈ ಅರಣ್ಯವೆಲ್ಲವೂ ರಾಕ್ಷಸರ ಮಾಯ. ಆದ್ದರಿಂದ ಇದು ರಾಕ್ಷಸರ ಮಾಯಾ ಮೃಗವೇನೋ ಸಂದೇಹ ಉಂಟಾಗಿರುವುದು. ನಿನಗೆ ಬೇಕಾದರೆ ಚಂದ್ರಲೋಕದಿಂದ ಹೇಮ ಸಾರಾಂಗ ಮೃಗವನ್ನು ತಂದು ಕೊಡುವೆನು. ಇದರ ತಂಟೆಗೆ ಹೋಗಬಾರದು ಸೀತಾ. ಸೀತಾ, ಆ ಸ್ವರ್ಣ ಮೃಗವನ್ನು ತಂದು ಕೊಟ್ಟರೆ ಈ ಪರ್ಣಶಾಲೆಯಲ್ಲಿ ಅದರೊಡನೆ ಆಟವಾಡಿಕೊಂಡು ಕಾಲವನ್ನು ಕಳೆಯುವೆನು. ಸೀತಾ, ಬೇಡ. ಈ ಅರಣ್ಯವೆಲ್ಲವೂ ರಾಕ್ಷಸರ ಮಾಯ. ಇದು ರಾಸಕ ಮಾಯಾಮೃಗವೆಂದು ನನ್ನ ಮನಸ್ಸು ಹೇಳುತ್ತಿರುವುದು. ಬೇಡ, ನಿನಗೆ ಬೇಕಾದ ಸ್ವಾಮಿ, ಅದು ಸಜೀವವಾಗಿ ಸಿಗದೆ ಹೋದರೂ
ಅದನ್ನು ಕೊಂದು ಅದರ ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ. ಸಲ್ಲದ ಕಾರ್ಯವ ನಿಲ್ಲಿಸು ಪ್ರಿಯಳೇ, ಸಲ್ಲದ ಕಾರ್ಯವ ನಿಲ್ಲಿಸು ಪ್ರಿಯಳೇ. ಮೋಹವು ಸಲ್ಲದು ಅಸುರರ ಮಾಯೆ, ಮೋಹವು ಸಲ್ಲದು ಅಸುರರ ಮಾಯೆ. ಖಂಡಿತ ಕೆಡುತ್ತಿದೋ ಸೀತಾ, ಖಂಡಿತ ಕೆಡುತ್ತಿದ್ದು ಜಲದಾಕ್ಷಿಯೇಕೆ, ಕೆಡುಕಿದು ಜಲದಾಕ್ಷಿಯೇಕೆ. ಆಲಿಪುದಿ ಮಾತ ನೀಕೆ ಪ್ರಿಯತಮೆ, ಆಲಿಪುದಿ ಮಾತ ನೀಕೆ ಪ್ರಿಯತಮೆ. ಮಾಯಾ ಮೃಗವ ನೀಡಿದ ನೋಡಿ ಬಯಸುವೆ ಏಕೆ ಮಾಯಾ ಮೃಗ ಸೀತಾ. ಸ್ವಾಮಿ, ನಾನೀಗಲೇ ಹೋಗಿ ಆ ಮೃಗವನ್ನು ಸಜೀವವಾಗಿಯೂ ಅಥವಾ ನಿರ್ಜೀವವಾಗಿಯೂ ತರುವೆನು. ಒಂದು ವೇಳೆ ಅದು ರಾಕ್ಷಸರ ಮಾಯೆ ಆಗಿದ್ದರೆ ಆ ರಾಕ್ಷಸನನ್ನು ಅಲ್ಲೇ ಬಲಿಕ್ಕೆ ಬರೆನು. ಸಹೋದರ ಲಕ್ಷ್ಮಣ, ಲಕ್ಷ್ಮಣ ಅಣ್ಣ, ನಿಜವಾದ ಮೃಗವಾಗಿದ್ದರೆ ಸಜೀವವಾಗಿಯೋ ಅಥವಾ ನಿರ್ಜೀವವಾಗಿಯೋ ತರುವೆನು. ಒಂದು ವೇಳೆ ಅದು ರಾಕ್ಷಸರ ಮಾಯೆಯಾಗಿದ್ದರೆ ಆ ರಾಕ್ಷಸನನ್ನು ಅಲ್ಲಿ ಬಲಿಗೆ. ಆದರೆ ನೀನು ಈ ಪಂಚವಟಿಯನ್ನು ಬಿಟ್ಟು ಒಂದು ಕ್ಷಣವೂ ಎಲ್ಲೂ ಕದಲಬಾರದು ಸಹೋದರ. ಅಣ್ಣ, ನಾನೇ ಹೋಗಿ ತರುವೆನು, ನೀನು ಇಲ್ಲೇ ಇರುವ. ಬೇಡ ಬೇಡ ಸಹೋದರ, ಬೇಡ. ಸೀತಾ, ಸ್ವಾಮಿ, ಲಕ್ಷ್ಮಣನ್ ಇಲ್ಲೇ ಇರುವನು, ನೀನು ತುಂಬಾ ಎಚ್ಚರಿಕೆಯಿಂದಿರಬೇಕು. ನಾನೀಗಲೇ ಹೋಗಿ ಆ ಮೃಗವನ್ನು ತರುವೆನು. ಆಗಬಹುದು ಸ್ವಾಮಿ. ಸೀತಾ, ಲಕ್ಷ್ಮಣ
ಲಕ್ಷ್ಮಣ ಲಕ್ಷ್ಮಣ, ಇದು ನನ್ನ ಸ್ವಾಮಿಯ ಆರ್ತಧ್ವನಿಯೇ ಕೇಳಿ ಬರುತ್ತಿರುವುದು. ಹೋಗು ಲಕ್ಷ್ಮಣ, ನನ್ನ ಕಾಂತನ ಕುಶಲವನ್ನು ನೋಡು. ಅಮ್ಮ, ಕಾತರವೇಕೆ ತಾಯಿ? ಈ ಅರಣ್ಯವೆಲ್ಲವೂ ವಂಚಕರಾದ ರಾಕ್ಷಸರ ತಂತ್ರ. ಅದು ಅಲ್ಲದೆ ಅದ್ಭುತ ಪರಾಕ್ರಮಿಯಾದ ಶ್ರೀರಾಮಚಂದ್ರನಿಗೆ ವಿಪತ್ತು ಎಂದರೇನಮ್ಮ? ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗುವ ಅವಶ್ಯಕತೆ ಕಾಣುವುದಿಲ್ಲ ತಾಯಿ. ಲಕ್ಷ್ಮಣ, ನಾನು ಎಷ್ಟು ವಿಧವಾಗಿ ಹೇಳಿದರೂ ನೀನು ಹೋಗದೇ ಇರುವುದನ್ನು ನೋಡಿದರೆ ಅಣ್ಣನಿಲ್ಲದ ಸಮಯದಲ್ಲಿ ನನ್ನ ಮಾನಹರಣ ಮಾಡಲು ಯತ್ನಿಸಂತೆ ಕಾಣುತ್ತಿರುವುದು. ಅಣ್ಣ ರಾಮಚಂದ್ರ! ಸ್ವಾಮಿ, ಸರಳುಗಳ ತೆರಗಿ ಇರಿಯುವುದು ಎನ್ನಯ ಕಣ್ಣು ಜಂಗಲ. ಪುರುಷೋಧ್ಯಯಂ ಕೇಳಿ, ಈ ಪುರುಷೋಧ್ಯಯಂ ಕೇಳಿ ಹೋಗತಿ ಪೂಜೆ ಎನ್ನಯ ಹರಣ. ಅಮ್ಮ, ಹೋಗಲು ತಾಯಿ. ಅಮ್ಮ, ಲಕ್ಷ್ಮಣ, ಇಲ್ಲಿ 7 ಗೆರೆಗಳನ್ನು ಬರೆದಿರುವೆನು. ನಾವು ಬರುವ ತನಕ ಈ ಗೆರೆಗಳನ್ನು ದಾಟಿ ಹೊರಗೆ ಬರಬೇಡಿ. ಎಲ್ಲ ವನ ದೇವತೆಗಳಿರ, ಮೃಗ ಪಕ್ಷಿಗಳಿರ, ಸೂರ್ಯ ದೇವನೇ, ನಾವು ಬರುವ ತನಕ ನಮ್ಮ ಅತ್ತಿಗೆಯನ್ನು ಕಾಯುವ ಜವಾಬ್ದಾರಿ ನಿಮ್ಮದಾಗಿರುವುದು. ನಾನು ಈಗಲೇ ಹೋಗಿ ಬರಬೇಕು. ಹಾಗೆ ಹಾಗೆ ನನ್ನ ಕಾಂತನ ಕುಶಲವನ್ನು ನೋಡು ಲಕ್ಷ್ಮಣ, ಬೇಗ ಹೋಗು. ಸ್ವಾಮಿ, ಜೋಟ ಗಂಗಾ ಮಸುಟ ಶಶಿಲಲಾಟ ಶೋಭಿತ ಹೇಮಕೂಟ ಪಟ ನಿವಾಸ ದಿಟ ನಟವರ ಪಂಡಿತ ಯಥಾಜೂಟ ಗಂಗಾ ಮಸುಟ ಶಶಿಲಲಾಟ ಶೋಭಿತ ಗಿರಿಜಾವರ ಡಮರುಗದರ ಗಿರಿಜಾವರ ಡಮರುಗದರ ಶ್ರೀಕರ ಶಿವ ಶಂಕರ ಶ್ರೀಕರ ಶಿವ ಶಂಕರ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಕೃಪಾ ಸಾಗರ ಗುಣಗಂಭೀರ ಕಾರವಾರ ಶ್ರೀಕರ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶ್ರೀಕರ. ಶಂಭೋ ಮಹಾದೇವ, ಸದಾಶಿವ, ಜೈ ಶಂಕರ ಭಗವಾನ್. ವಸುಮತಿ ಸ ಪಶುಪತಿ ಸ ವಸಜನ ಪರಿಪಾಲಿತ ವಸುಮತಿ ಸ ಪಶುಪತಿ ಸ ನಟ ಜನ ಪರಿಪಾಲಕ ದೋಷನಾಶ ಹೇ ಮಹೇಶ ಪಾಸಗೈದ ಪಾಲಿಪ ದೋಷನಾಶ ಹೇ ಮಹೇಶ ಪಾಸಗೈದ ಪಾಲಿಪ ತ್ರಿಭುವನ ಪರಿಪಾಲಕ ತ್ರಿಪುರ ಅಸುರಂತಕ ತ್ರಿಭುವನ ಪರಿಪಾಲಕ ತ್ರಿಪುರ
ತ್ರಿನೇತ್ರಧರ ತ್ರಿಶೂಲಧರ ತ್ರಿಕುಂಭಧರ ಶಂಕರ ತ್ರಿನೇತ್ರಧರ ತ್ರಿಶೂಲಧರ ತ್ರಿಕುಂಭಧರ ಶಂಕರ ಜಟ ಜೋಟ ಗಜ ಮಕುಟ ಶಶಿಲಲಾಟ ಶೋಭಿತ ಹರ ಹರ ಮಹಾದೇವ ಶಂಭೋ ಜೈ ಶಂಕರ ಭಗವಾನ್ ಜೈ ಶಂಕರ ಭಗವಾನ್ ಶಂಭೋ ಮಹಾದೇವ. ಆಹಾ, ಲೋಕ ಮೋಹನಾಕಾರಿಯಾದ ಈ ಧ್ಯಾನಕ್ಕೆಯನ್ನು ನೋಡಿ ನನ್ನ ನೇತ್ರಗಳು ಸಾರ್ಥಕವಾದವು. ಎಂತಹ ಸಮಾನ ಸೌಂದರ್ಯವಿರುವುದು. ಈಕೆಯನ್ನು ಹೊಂದಬೇಕೆಂದು ನಾನು ಬಹುಕಾಲದಿಂದ ಬಯಸುತ್ತಿದ್ದ ನನ್ನ ಇಷ್ಟಾರ್ಥವು ಸಾರ್ಥಕವಾಯಿತು. ನಾನೀಗಲೇ ಮುಂದೆ ಹೋಗಿ ಭಿಕ್ಷೆಯನ್ನು ಬೇಡುವೆನು. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಜೈ ಶಂಕರ ಭಗವಾನ್. ಪೂಜ್ಯರೇ, ಫಲಪುಷ್ಪಗಳನ್ನು ನೀಡೋಣ ಎಂದರೆ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರರು ಹಾಗೂ ನನ್ನ ಮೈದುನನಾದ ಲಕ್ಷ್ಮಣನು ಇಲ್ಲಿ ಎಲ್ಲಿಯೋ ಹೋಗಿರುವರು. ಬಂದ ತಕ್ಷಣವೇ ತಮಗೆ ಫಲಗಳನ್ನು ನೀಡುವ. ಅಲ್ಲಿಯವರೆಗೂ ನೀವು ವಿಶ್ರಮಿಸಿ. ಅಮ್ಮ, ನೀನು ಯಾರು? ಸೌಂದರ್ಯವತಿಯಾದ ನೀನು ಈ ಅರಣ್ಯದಲ್ಲಿ ಓರ್ವಳೆ ಇರಲು ಕಾರಣವೇನಮ್ಮ? ನಾನು ದಶರಥ ಚಕ್ರವರ್ತಿಯ ಸೊಸೆಯು, ಶ್ರೀರಾಮಚಂದ್ರನ ಧರ್ಮ ಪತ್ನಿಯು. ಪಿತೃವಾಕ್ಯ ಪರಿಪಾಲನಕ್ಕೋಸ್ಕರವಾಗಿ ಅರಣ್ಯವಾಸಕ್ಕೆ ಬಂದಿರುವೆನು. ಅಮ್ಮ, ನಿನ್ನ ಕಾಂತನಲ್ಲಿ? ನನ್ನ ಕಾಂತನು ಕಾಡಿಗೆ ಹೋಗಿರುವನು. ಅಮ್ಮ, ಈ ಅರಣ್ಯದಲ್ಲಿ ರಾಕ್ಷಸರು ನಿಕುಂಬಳಿ ಯಾಗವನ್ನು ಮಾಡುತ್ತಿದ್ದರು. ಅವರ ಯಾಗವು ಇಲ್ಲಿಗೆ ಪೂರ್ತಿಯಾಯಿತು. ಕ್ಷತ್ರಿಯರಲ್ಲಿ ಜ್ಯೇಷ್ಠ ಕುಮಾರನನ್ನು ಆಹುತಿ ಕೊಡಬೇಕೆಂದು ನಿಶ್ಚಯಿಸಿದರು. ನಿನ್ನ ರಮಣನೂ ಕೂಡ ಅದೇ ಮಾರ್ಗವಾಗಿ ಹೋದನು. ಮುಂದೇನಾಗಿರುವುದು ಕಾಣೆನಮ್ಮ. ಈ ರಾವಣನೇ ಗತಿ. ಅಮ್ಮ, ಪೂಜ್ಯರೇ, ಹಸಿವು ಬಾಯಾರಿಕೆಯು ಬಹಳವಾಗಿ ಬಾಧಿಸುತ್ತಿರುವುದು. ಪುಂಜಿಸಲು ಏನಾದರೂ ಫಲಹಾರವಿದ್ದರೆ ಕೊಡುತ್ತಾಯೇ? ತೆಗೆದುಕೊಳ್ಳಿ ಪೂಜ್ಯರೇ. ನನ್ನ ಮೈದುನಾದ ಲಕ್ಷ್ಮಣನು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆದಿರುವನು. ನಾನು ಅದನ್ನು ದಾಟಿ ಬರುವಂತಿಲ್ಲ. ಅಮ್ಮ, ನಿನ್ನ ಜನನಿ, ಜನಕ, ಅತ್ತೆ, ಮಾವ, ಮೈದುನ ಹಾಗೂ ನಿನ್ನ ಪತಿಯ ಹೆಸರುಗಳನ್ನು ಹೇಳುತ್ತಾ ಒಂದೊಂದು ಹೆಜ್ಜೆಯನ್ನು ಮುಂದೆ ಇಡುತ್ತಾ ಒಂದೊಂದು ಗೆರೆಯನ್ನು ದಾಟಿ ಮುಂದೆ ಬಂದು ಭಿಕ್ಷೆಯನ್ನು ನೀಡುತ್ತಾಯೆ. ಇನ್ನೂ ಸ್ವಲ್ಪ ಮುಂದೆ ಬಂದು ಭಿಕ್ಷೆಯನ್ನು ಕೊಡುತ್ತಾಯೆ. ಇನ್ನೂ ಸ್ವಲ್ಪ ಮುಂದೆ ಬಂದು ಭಿಕ್ಷೆಯನ್ನು ಕೊಡುತ್ತಾಯೆ. ತೆಗೆದುಕೊಳ್ಳಿ. ರಾಮಚಂದ್ರ, ಮೋಸ ಹೋದೆನಲ್ಲ ಪ್ರಭು. ಮಾನು ನೋಡಿ ದಾನವ ದಕ್ಷಿಣ, ಮಾನು ನೋಡಿ ದಾನವ ದಕ್ಷಿಣ, ಮಾನವರಿಗೆ ಆತಂಕವೆನಿಸಿದೆನಾ. ಘನಶೌರ್ಯ ಧೈರ್ಯದಿಂದ ಕಂಗೊಳಿಪ, ಘನಶೌರ್ಯ ಧೈರ್ಯದಿಂದ ಕಂಗೊಳಿಪ ಈ ದಶಕಂಠನ ಹಸುರೇಂದ್ರನ. ಇನ್ನೆಲ್ಲಿರುವನು ನಿನ್ನ ರಾಮನು? ಹತ್ತು ರಥವನ್ನು ನಿನ್ನನ್ನು ಕಾಪಾಡಲು ನಾನಿರುವೆನು. ನಡೆ, ಅರಮನೆಗೆ ಹೋಗೋಣ. ನನ್ನನ್ನು ಕಾಪಾಡುವವರು ಯಾರು ಇಲ್ಲವೇ? ರಾಮಚಂದ್ರ, ದಶರಥ ಚಕ್ರವರ್ತಿಗಳೇ, ಯಾರಾದರೂ ಬಂದು ನನ್ನನ್ನು ಕಾಪಾಡಬಾರದೆ? ಯಾರವರು? ಮಾರುದೇಶದಲ್ಲಿ ಬಂದು ಸೀತೆಯನ್ನು ಅಪಹರಿಸುತ್ತಿರುವರು ಯಾರವರು? ನೀಚ ಪಕ್ಷಿಯೇ, ನನ್ನನ್ನು ತಡೆಯುವಷ್ಟು ಸಾಮರ್ಥ್ಯ ನಿನಗಿರುವುದೇ? ಸತ್ಯ
ಸಪ್ತ ಜಲಚರಗಳನ್ನು ತಿನ್ನುವ ನೀನು ನನ್ನನ್ನು ತಡೆಯುವೆಯ? ದಾರಿಯನ್ನು ಬಿಡು. ಇರಲಿ, ಯಾರವರ ಸೀತೆಯನ್ನು ಅಪಹರಿಸುತ್ತಿರುವರು? ಎಲ್ಲೋ ನೀಚ, ನನ್ನನ್ನು ನುಂಗಿ ಬಿಡುವೆಯ? ಬಾ, ಈಗ ಸಿದ್ಧನಾಗು ಯುದ್ಧಕ್ಕೆ. ಯುದ್ಧಕ್ಕೆ ಸಿದ್ಧನಾಗು. ನೀಚ ಕಪ್ಪಿಯೇ, ಇದು ಸಾಮಾನ್ಯವಾದ ಪಕ್ಷಿಯಲ್ಲ, ಇದನ್ನು ಉಪಾಯದಿಂದ ಗೆಲ್ಲಬೇಕು. ಎಲೆ ಪಕ್ಷಿಯೇ, ನಿನ್ನ ನನ್ನ ಜೀವದ ನೆಲೆಯನ್ನು ತಿಳಿದು ಅನಂತರ ಯುದ್ಧವನ್ನು ಮಾಡೋಣ. ಹಾಗೆ ಮಾಡು. ನಿನ್ನ ಜೀವದ ನೆಲೆಯನ್ನು ಹೇಳು. ಫಸ್ಟ್ ನಿನ್ನ ಜೀವದ ನೆಲೆಯನ್ನು ತಿಳಿದು. ನನ್ನ ಜೀವದ ನೆಲೆಯು ನನ್ನ ಎಡಗಾಲಿನ ಉಂಗುಷ್ಟದಲ್ಲಿರುವುದು. ನನ್ನ ಜೀವದ ನೆಲೆಯು ನನ್ನ ರೆಕ್ಕೆಯಲ್ಲಿರುವುದು. ಹಾಗಾದರೆ ಸೇರಿಸಿಕೋ. ದಶರಥ ರಾಮ, ಸೀತಾ, ದಶರಥ ರಾಮ, ಈಗಲಾದರೂ ತಿಳಿಯುತ್ತೆ ನನ್ನ ಪರಾಕ್ರಮ. ತಡವೇತಕ್ಕೆ, ನಡೆ ಹೋಗೋಣ. ನಡೆ. ನನ್ನನ್ನು ಕಾಪಾಡಲು ಬಂದ ಈ ಪಕ್ಷಿರಾಜನಿಗೆ ದುರವಸ್ಥೆ ಉಂಟಾಯಿತೆ. ದಶರಥ ರಾಮ, ನಿಜವಾದ ಸಂಗತಿಯನ್ನು ಶ್ರೀರಾಮಚಂದ್ರನಿಗೆ ತಿಳಿಸುವ ತನಕ ನಿನ್ನ ಪ್ರಾಣವಾಯು ಹಾರಿ ಹೋಗದೆ ಇರಲಿ. ದಶರಥ ರಾಮ. ತೊಲಸಿ ತನ್ನ ಮೃತ್ಯು ಕಾಲದಲ್ಲಿ ಹಾ ಲಕ್ಷ್ಮಣ, ಹಾ ಸೀತಾ ಎಂದು ಹೇಳಿ ಮೃತ್ಯು ಹೊಂದಲು ಕಾರಣವೇನು? ಓಹೋ, ಈತನು ಮಾರೀಚನು. ಹಿಂದೆ ವಿಶ್ವಾಮಿತ್ರ ಯಾಗದಲ್ಲಿ ನನ್ನ ಬಾಣದಿಂದ ತಪ್ಪಿಸಿಕೊಂಡು ಇಂದು ಪುನಃ ಬಂದು ನನ್ನ ಬಾಣಕ್ಕೆ ಕೊಟ್ಟಾನು. ಆದರೆ ಈತನು ನನಗೊಂದು ಮೋಸ ಮಾಡಿದನು. ಲಕ್ಷ್ಮಣ, ಸೀತಾ ಎಂದು ಆ ಧ್ವನಿಯನ್ನು ಕೇಳಿ ಸೀತಾಲಕ್ಷ್ಮಿ ಎಷ್ಟು ಅಂಬಲಿಸುವರೋ ಕಾಣೇನಲ್ಲ. ಓಹೋ, ನಾನು ವಹಿಸಿದ್ದು ಸಹೋದರಿ ಇತ್ತಲೇ ಬರುತ್ತಿರುವನು. ಸಹೋದರ, ನಿನಗೆ ಮಂಗಳವಾಗಲಿ. ಹೇಗೆ ಹೊತ್ತಿಗೆ ಒಬ್ಬಳೇ ಬಿಟ್ಟು ನೀನೇಕೆ ಬಂದೆ? ಅಣ್ಣ, ಸಹೋದರ, ತಮ್ಮ ದೀನ ಧ್ವನಿಯಂತೆ ಧ್ವನಿಯು ಕೇಳಿ ಬರಲು ಮಾತೆಯವರಿಗೆ ತಮ್ಮ ಧ್ವನಿಯಲ್ಲ ಎಂದು ಎಷ್ಟು ಹೇಳಿದರೂ ಕೇಳದೆ ಕರ್ಣ ಕಠೋರವಾದ ಮಾತುಗಳನ್ನು ಆಡಿದ್ದರಿಂದ ನಾನು ಇಲ್ಲಿಗೆ ಬಂದೆನು ಅಣ್ಣ. ಏನು ಜಾನಕಿಯು ಕರ್ಣ ಕಠೋರವಾದ ಮಾತುಗಳನ್ನಾಡಿದಳೆ ಸಹೋದರ? ಹೌದು ಅಣ್ಣ. ಏನಾಶ್ಚರ್ಯ! ಜಾನಕಿಯು ಲಕ್ಷ್ಮಣನಲ್ಲಿ ಪಿತೃವಾತ್ಸಲ್ಯವಿರುವುದು ಹೇಳುತ್ತಿದ್ದಳು. ಆದರೆ ಈ ದಿನ ಈ ರೀತಿ ಮಾತನಾಡಿರುವುದನ್ನು ನೋಡಿದರೆ ಪ್ರಪಂಚದಲ್ಲಿ ಸ್ತ್ರೀಯರ ಮನದ ಇಂಗಿತವನ್ನೇ ಕಂಡಿರುವುದು. ಸಹೋದರ, ನಡಿ, ಹೊತ್ತಿಗೆ ಒಬ್ಬಳೇ ಇರುವಳು, ಭಯಪಟ್ಟು ಬೇಗ ಹೋಗೋಣ. ನಡೆ ಸಹೋದರ. ಅಣ್ಣ. ಜಾನಕಿ, ಸೀತಾ, ಏನು ನನ್ನ ಪ್ರಶ್ನೆಗೆ ಉತ್ತರವೇ ಇಲ್ಲವಲ್ಲ? ಪರ್ಣಶಾಲೆಯಲ್ಲಿ ಏನಾದರೂ ಮಲಗಿರಬಹುದೇ? ಇಲ್ಲಿಯೂ ಇಲ್ಲ. ಸಹೋದರ, ಅಣ್ಣ, ನದಿ ತೀರದಲ್ಲಿ ಏನಾದರೂ ಹೋಗಿ ನೋಡಿಕೊಂಡು ಬಾ. ಹಾಗಾಗಲೇ ಜನನಿ ಕಾಂಚನ ಮೃಗವ ಬಯಸಿದೆಯೇ ಕಾಂಚನ ಮೃಗವ ಬಯಸಿದೆಯೇ ಏನೋ ಬೇಳಲಿ ರಾಮ ಗೌರಗೆ
ನನ್ನ ಪ್ರಾಣವು ನಿಮ್ಮಿಂದಲೇ ಮುಕ್ತಿ ಸಿಗಲಿ ಅಂತಲ್ವ. ಅಣ್ಣ, ಸಹೋದರ, ನದಿ ತೀರದಲ್ಲಿ ಎಲ್ಲಿ ಹುಡುಕಿದರೂ ಮಹಾದೇವರ ದರ್ಶನವೇ ಇಲ್ಲ ಅಲ್ಲ ಅಣ್ಣ. ಏನು ಸಹೋದರ, ಅಲ್ಲಿಯೂ ಇಲ್ಲ. ಲಕ್ಷ್ಮಣ, ನಾನು ನಿನಗೆ ಮೊದಲೇ ಹೇಳಲಿಲ್ಲವೇ ಜಾನಕಿ ಓರ್ವಳನ್ನೇ ಬಿಟ್ಟು ಬರಬೇಡವೆಂದು? ಹೋ ಸೀತಾ, ಜಾನಕಿ ಮನೋಹರ, ಎಂತ ಮೋಸವಾಯಿತು ಸಹೋದರ, ಎಂತ ಮೋಸವಾಯಿತು. ಮೋಸವಾದುದೇ ಅನುಜ, ಮೋಸವಾದುದೇ. ಮೋಸವಾದ ದಯ್ಯೋ ಅನುಜ ಸಿದ್ದೆ. ಮೋಸವಾದ ದಯ್ಯೋ ಅನುಜ ಸೀತೆ ಓರ್ವಳನ್ನೇ ಬಿಟ್ಟು. ಸಹೋದರ, ಸೀತೆ ಓರ್ವಳನ್ನೇ ಬಿಟ್ಟು ಮೋಸವಾದುದೋ ಅನುಜ, ಮೋಸವಾದು. ಅಣ್ಣ, ಶಾಂತರಾಗಿ. ಸೀತೆಯಲ್ಲಿ ಎಂದು ಕೇಳಲೆ ಮಾತೆಯಾರಿ ಕೇಳ ಬೇಡಲೆ. ಸೀತೆಯಲ್ಲಿ ಎಂದು ಕೇಳಲೆ ಮಾತೆಯಾರಿ ಕೇಳ ಬೇಡಲೆ. ಪ್ರೀತಿ ಪಾತ್ರ ಹಳನ್ನು ಕಳೆದು ಸಹೋದರ, ಪ್ರೀತಿ ಪಾತ್ರ ಹಳನ್ನು ಕಳೆದು ದಾತ್ರಿಯೋಳು ಹೇಗೆ ಬಾಳಲಿ. ಧಾತ್ರಿಯೋಳು ಹೇಗೆ ಬಾಳಲಿ. ಮೋಸವಾದುದೇ ಅನುಜ, ಮೋಸವಾದುದೇ. ಸಹೋದರ, ಸೀತಾ, ನನ್ನ ಮಾತನ್ನು ಹೆಲೆ ವನ ದೇವತೆಗಳಿರ, ನನ್ನ ಜಾನಕಿ ಎಲ್ಲಿರುಳವು ನೀವಾದರೂ ಹೇಳಬಾರದೆ. ಹೇ ಸೂರ್ಯದೇವನೇ, ಲೋಕದಲ್ಲಿ ನಡೆಯುವ ಕಾರ್ಯಗಳಿಗೆಲ್ಲ ನೀನೇ ಸಾಕ್ಷಿಯು. ಅದು ಅಲ್ಲದೆ ನಾನು ನಿನ್ನ ವಂಶದವರೆಂಬ ಪ್ರೇಮ ಕನಿಕರಿಂದಲಾದರೂ ನನ್ನ ಜಾನಕಿಯಲ್ಲಿರುವ ವಿಚಾರವನ್ನು ನನ್ನಲ್ಲಿ ಹೇಳಬಾರದೆ. ಮನೋಹರೇ, ಎಲ್ಲಿರುವೆ? ಈ ತರು ಲತೆ ಮೃಗ ಪಕ್ಷಿಗಳು ಸೂರ್ಯ ದೇವನು ನಿನಗೆ ಉತ್ತರವನ್ನು ನೀಡುವವರೇ. ವಿರಹ ಭ್ರಾಂತೋ ನೀನು ಹೇಳು, ನಾನು ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ನಡೆಯಣ್ಣ. ಇನ್ನೆಲ್ಲಿಯೋ ದೊರಕುವಳು ನನ್ನ ಜಾನಕಿಯು ಸಹೋದರ. ನಾನು ಮಹಾಪಾಪಿಷ್ಟನು. ಆದ್ದರಿಂದಲೇ ರಾಜ್ಯ ಕಳೆದು ರಾಜ್ಯ ಭ್ರಷ್ಟನಾಗಿ ಅರಣ್ಯಕ್ಕೆ ಬಂದೆನು. ತಂದೆಯವರನ್ನು ಕಳೆದುಕೊಂಡೆನು. ತಾಯಿಯ ದುಃಖಕ್ಕೆ ಕಾರಣನಾದೆನು. ಈ ದುಃಖಗಳೆಲ್ಲವನ್ನು ನನ್ನ ಪ್ರಿಯ ಸೀತೆ ಓರ್ವಳಿಂದ ಮರೆದಿದ್ದೆ ಸಹೋದರ, ಮರೆತಿದ್ದೆನು. ಸೀತಾ, ಯಾವ ದುರಾತ್ಮನ ಕೈಯಲು ಸಿಲುಕಿ ಸಂಕಟ ಪಡುತ್ತಿರುವೆ ಸೀತಾ. ರಾಮ ಮನೋಹರೇ, ಸೀತಾ. ರಾಮ ರಾಮ ದಶರಥ ರಾಮ, 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 ರಾಮ ರಾಮ ದಶರಥ ರಾಮ.
ದಶರಥ ಭೂಮಿ ದಶರಥ ಭೂಮಿ ಪರದೇಶಿಯಾದವೋ ಕರುಣಾಳು ಪರದೇಶಿಯಾದವೋ ಕರುಣಾಳು ಕರುಣಾಳು ಈ ತರ ಅಣ್ಣ ಅಣ್ಣ ರಾಮಚಂದ್ರ ಅಣ್ಣ ಅಣ್ಣ ರಾಮಚಂದ್ರ ಹೇಳು ಅಣ್ಣ ಹೇಳು ಅಣ್ಣ ಸಹೋದರ ಸಹೋದರ ಅಣ್ಣ ಆ ಗುದ್ದರಾಜನು ಯಾರು ತಿಳಿ ರಾಮ ರಾಮ ಎಂದು ರೋಧಿಸುತ್ತಿರುವನು ಆ ಗುದ್ದರಾಜನು ತಿಳಿ ದಶರಥರಾಮ ಅಯ್ಯ ರಾಮ ನೀನು ಯಾರು ಹೀಗೆ ರೋಧಿಸಲು ಕಾರಣವೇನು? ನಾನು ಜಟ ಇಂತ ಒಂದು ಪಕ್ಷಿ ರಾವಣನು ಮಾರುವೇಷದಲ್ಲಿ ಬಂದು ಸೀತಾದೇವಿಯನ್ನು ಅಪಹರಿಸುತ್ತಿರುವನು. ತಡೆಯಲು ಹೋಗಿ ನನಗೆ ಬಾಣ ಬಿಟ್ಟನು. ಆದ್ದರಿಂದ ನನ್ನ ರೆಕ್ಕೆಗೆ ಬಲವಾಗಿ ಪೆಟ್ಟು ಬಿದ್ದು ಸೀತಾಮಾತೆಯ ಆಜ್ಞೆ ಆಗಿರುವುದರಿಂದ ನಮ್ಮ ಪತಿದೇವರು ಬರುವವರೆಗೂ ಅವರಿಗೆ ತಿಳಿಸು ಎಂದು ಹೇಳಿದರು. ಆದ್ದರಿಂದ ನನ್ನ ಜನ್ಮವನ್ನು ಮಣಿಗಂಡಿರುವೆನು. ನಿಮ್ಮಿಂದಲೇ ನನಗೆ ಪ್ರಾಣ ಮುಕ್ತಿ ಸಿಗಲಿ. ರಾಮ ಸೀತಾರಾಮ ದಶರಥ ರಾಮ 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 ಅಣ್ಣ ಹಾ ಸೀತಾ ಕಡೆಗೂ ರಾಕ್ಷಸರ ಪಾಲಾದಯ ಸೀತಾ ಕಡೆಗೂ ರಾಕ್ಷಸರ ಪಾಲಾದಯ ಸಹೋದರ ನಮಗೆ ಮಹಾನ್ ಉಪಕಾರ ಮಾಡಿದ ಪಕ್ಷಿರಾಜನು ಮೃತ್ಯು ಹೊಂದಿದನು ಅಣ್ಣ. ಅಯ್ಯೋ ಈಗ ತಾನೇ ನಮಗೆ ಮಹಾ ಉಪಕಾರವನ್ನು ಮಾಡಿದ ಪಕ್ಷಿರಾಜನು. ಸಹೋದರ ತಂದೆಯ ಉತ್ತರ ಕ್ರಿಯಾದಿಗಳನ್ನು ಮಾಡುವ ಭಾಗ್ಯವು ನಮಗೆ ದೊರೆಯಲಿಲ್ಲ. ಈತನಿಗಾದ್ರೂ ಅಗ್ನಿ ಪ್ರವೇಶ ಮಾಡಿ ನಾವು ಮುಂದೆ ಹೋಗೋಣ. ಹಾಗಾಗಲೇ ನಡೆಯಿರಿ ಅಣ್ಣ. जानके प्राण सके हगल दया कमल मुखी जानके प्राण सके
ಹಗಲಿದೆಯ ಕಮಲ ಮೂರ್ತಿ ಜಾನಕಿ पंचवटी प्रिय पुण्यरूपिणी ओ सीता जानकी पंचवटी प्रिय पुण्यरूपिणी गोदानंदना हंसगमनी सोदरा गोदानंदना हंसगमनी चित्रकूट संचारुणी तरुणी चित्रकूट संचारुणी तरुणी अयोध्या जनमना अमृतवतिनी हो अयोध्या जनमना अमृतवती जानकी प्राण सखी हगलिया कमल मुझे जानकी सीता 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 जानकी ನೀನಿಲ್ಲದೆನ್ನಯ್ಯ ಬಾಳಿದು ವಿಫಲ ನೀನಿಲ್ಲದೆನ್ನಯ್ಯ ಬಾಳಿದು ವಿಫಲ ಚಿತಾ ಸಂಚಿತ ಕುಂತು ಜಾಲ संचिता उजाल विरह वेदन सही सल सदला सीता सीता वेदन सही सदಳ ತನುವು ದಹಿಸುವ ನಿರಂತರ ಜಾಲ ಆ ಮನೋಹರ ಜಾನಕಿ ವೇದನೆ ಸಹಿಸಲು ಅಸದಳ ಜಾನಕಿ ಪ್ರಾಣ ಸಖಿ ಹಗಲಿದೆಯ ಕಮಲ ಮುಖಿ जानकी सीता सीता ಸಹೋದರ ರಕ್ತ ಬಿಂದುಗಳು ಅಯ್ಯೋ ಆಯಿತು ಸಹೋದರ, ನಮಗೆ ಮೋಸವಾಯಿತು ಸಹೋದರ. ಅಣ್ಣ ಇಲ್ಲಿ ನೋಡಿ, ದಾರಿಯಲ್ಲಿ ಉದ್ದಕ್ಕೂ ಬಿಂದುಗಳೇ ಕಾಣುತ್ತಿರುವು. ಅಯ್ಯೋ ಆಯಿತು, ನಮಗೆ ನಿರಾಸೆ ಆಯಿತು ಸಹೋದರ. ನಡೆ ಇದೇ ಮಾರ್ಗವಾಗಿ ಮುಂದೆ ಹೋಗೋಣ.